ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿರುವ ಮೇಲಿಗನೂರು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 10 ದಿನಗಳಿಂದ ಭಜನೆ ಪೂಜಾ ಕಾರ್ಯಕ್ರಮಗಳು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಧರ್ಮಕರ್ತರಾದ ಕೆ.ಎಂ. ನಾಗರತ್ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮಾಧ್ಯಮದ ಜೊತೆ ಮಾತನಾಡಿದರು. ಪುರಾಣ ಕಾಲದಿಂದ ಎತ್ತಿನ ಗಾಡಿಯ ಮೇಲೆ ಉತ್ಸವ ನಡೆಯುತ್ತಿತ್ತು. ಈಗ 31ನೇ ವರ್ಷದ ಅಂಗವಾಗಿ ಪುರಾಣ ಕಾಲದ ಪೀಠಾಧಿಪತಿ ಹೇಳಿದ್ದ ಮಾತಿನಂತೆ ತೇರು ಆಗಿದೆ. ಈ ಸಂದರ್ಭದಲ್ಲಿ ಮಂತ್ರಾಲಯ ಟಿಡಿಪಿ ಇನ್ಚಾರ್ಜ್ ರಾಘವೇಂದ್ರ ರೆಡ್ಡಿ, ಟಿಡಿಪಿ ಸೀನಿಯರ್ ನಾಯಕರು ಚೂಡಿ ಹುಲಿಗಯ್ಯ, ವೆಂಕಟಪ್ಪ ರಾಜು, ಸುರೇಶ್ ನಾಯ್ಡು, ಸತೀಶ್ ನಾಯ್ಡು, ಡಾಕ್ಟರ್ ರಾಜಾನಂದ್, ಕುರುವ ವೀರೇಶ್, ತಿಪ್ಪಲದೊಡ್ಡಿ ಗ್ರಾಮ ಅಧ್ಯಕ್ಷರು ಮಲ್ಲಯ್ಯ, ಮಾರೆಪ್ಪ, ಗಿರಿ, ಗ್ರಾಮಸ್ಥರು, ಪಕ್ಕದ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು. ನಡೆಸ್ಕೊಂತ ಬರ್ತಾ ಇದ್ದಾರೆ. ಇದು 31ನೇ ವರ್ಷದ ಪುರಾಣ. ಪ್ರತಿ ವರ್ಷ ಇಲ್ಲಿವರೆಗೂ ಪ್ರತಿ ವರ್ಷವೂ ಉಚ್ಚಯ ಎತ್ತಿನ ಬಂಡಿಯ ಮೇಲೆ ಉತ್ಸವ ನಡೀತಿತ್ತು. ಈ ವರ್ಷ 31 ವರ್ಷಕ್ಕೆ ಹೊಸ ತೇರು ನಿರ್ಮಾಣ ಮಾಡಿ ಸಾಯಂಕಾಲ 5 ಗಂಟೆಗೆ ಆ ಉತ್ಸವ ನಡೀತದೆ. ಅದಕ್ಕಾಗಿ ಗ್ರಾಮಸ್ಥರು ಭಕ್ತಾದಿಗಳೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಗ್ರಾಮದಲ್ಲಿ ಪುರಾಣ ಯುಗಾದಿ ಹಬ್ಬದಿಂದ ಹಂಪೆ ಉಣಿಯವರೆಗೆ ಪುರಾಣ ನಡೆಯುತ್ತದೆ. ಈ 31ನೇ ವರ್ಷದ ಪ್ರಾರಂಭಿಸಿದ್ದೇವೆ. 3 ದಿನದಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಹೋಮ ನಡೀತಾ ಇದೆ. ಕಲ್ಯಾಣ ಉತ್ಸವ ನಡೆದಿದೆ ಶಿವಪಾರ್ವತಿದು. ಇವತ್ತು ಬೆಳಗ್ಗೆ ಉತ್ಸವ ನಡೆದಿದೆ, ಪಲ್ಲಕ್ಕಿ ಉತ್ಸವ ನಡೆದಿದೆ. ಆಮೇಲೆ ಇದು ಸಾಯಂಕಾಲ ತೇರಿರುತ್ತೆ. ಬೆಳಗ್ಗೆ ಉತ್ಸವ ನಡೆದಿದೆ, ಸಾಯಂಕಾಲ 5 ಗಂಟೆಗೆ ತೇರು ನಡೀತದೆ. ವರದಿ ಸಿದ್ದು.